ಇದೀಗ ಪಾಕಿಸ್ತಾನ ಭಾರತದ ನಡುವೆ ಏನಾಗ್ತಾ ಇದೆ ಅನ್ನೋದ್ರಂತ ವಾಸ್ತವವನ್ನ ಪ್ರತಿ ಕ್ಷಣ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಾಕಿಸ್ತಾನದಿಂದ ರಿಟಾಲಿಯೇಟ್ ಆಗ್ತಾ ಇದೆ, ಅದಕ್ಕೆ ಭಾರತ ರೆಸ್ಪಾಂಡ್ ಮಾಡ್ತಾ ಇದೆ. ಈಗ ಈ ಕ್ಷಣಕ್ಕೆ ಬರ್ತಾ ಇರುವಂತ ಕೆಲವೊಂದು ಅಪ್ಡೇಟ್ಸ್ಗಳು ಭಾರತೀಯ ಸೇನೆಯ ರಣದಾಳಿಗೆ ಪಾಪಿ ಪಾಕ್ ಧೂಳಿಪಟವಾಗಿದೆ. ಆಪರೇಷನ್ ಸಿಂಧೂರ 2.0 ಪಾಕ್ ಬುಡಕ್ಕೆ ಬಾಂಬ್. ಭಾರತೀಯ ಸೇನೆ ರಣದಾಳಿಯನ್ನ ಮಾಡ್ತಾ ಇದೆ. ಈಗಷ್ಟೇ ಕೆಲ ಕ್ಷಣಗಳ ಹಿಂದೆ ಪೂಂಚ್ ಮೇಲೆ ಆಗಿರುವಂತಹ ದಾಳಿಯನ್ನ ಕೂಡ ನಾವು ತೋರಿಸ್ತಾ ಇದ್ವಿ, ಸಿಸಿಟಿವಿ ಫುಟೇಜ್ ಸಮೇತವಾಗಿ. ಇದೀಗ ಪಾಕ್ನ 3 ಜೆಟ್ಗಳನ್ನ ಉಡೇಸ್ ಮಾಡಿದೆ, ಡ್ರೋನ್ಗಳು ಧ್ವಂಸವಾಗಿದೆ. ಇನ್ನು ಬೆಳಗ್ಗೆಯಿಂದ ಕೇಂದ್ರ ಸರ್ಕಾರದ ಸರಣಿ ಸಭೆಗಳಾಗ್ತಾ ಇದೆ. 4 ಇಲಾಖೆಗಳ ಸಚಿವರಿಂದ ಸಭೆ ಮೇಲೆ ಸಭೆ ಆಗ್ತಾ ಇದೆ, ಮೀಟಿಂಗ್ಗಳಾಗ್ತಾ ಇದೆ, ಮಹತ್ವವಾದಂತ ಚರ್ಚೆಗಳಾಗ್ತಾ ಇದೆ. ಗೃಹ ಇಲಾಖೆ, ರಕ್ಷಣಾ ಇಲಾಖೆ, ಆರೋಗ್ಯ ಇಲಾಖೆಯಿಂದ ಸಭೆ, ಗಡಿ ಭದ್ರತೆ, ಸೇನೆಯ ನಿಯೋಜನೆ, ಹಾಗೆ ಆಂತರಿಕ ಭದ್ರತೆ ಯಾವ ರೀತಿಯಾಗಿರ್ಬೇಕು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗ್ತಾ ಇದೆ. ಆರೋಗ್ಯ ಇಲಾಖೆಯ ಸಿದ್ಧತೆ ಯಾಕೆ ಬಹಳ ಮುಖ್ಯವಾಗಿರುತ್ತೆ? ಯಾಕೆಂತ ಹೇಳಿದ್ರೆ ನಾಗರಿಕರ ಮೇಲೆ ಕೂಡ ದಾಳಿಗಳಾಗ್ತಾ ಇದೆ, ಅದಕ್ಕೆ ಕ್ವಿಕ್ ರೆಸ್ಪಾನ್ಸ್ ಸಿಗಬೇಕು. ಯಾವ ರೀತಿಯಾದಂತ ಸಿದ್ಧತೆಗಳು ಆಗಿರ್ಬೇಕು ಅಥವಾ ಇದಾಗ್ಲೇ ಮಾಡ್ಕೊಂಡಿರುವಂತ ಸಿದ್ಧತೆಗಳು, ಇದೆಲ್ಲದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ, ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಹಾಗೆ ಮೀಟಿಂಗ್ ನಲ್ಲಿ ಕೆಲವೊಂದು ಸೂಚನೆಗಳನ್ನ ಈ ಹಿಂದೆ ಕೊಟ್ಟಿರೋದಿದೆ. ಯಾವುದೋ ಸೂಚನೆ ಬರೋವರೆಗೂ ಕಾಯಬೇಡಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೀಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದ್ರ ಜವಾಬ್ದಾರಿಯನ್ನ ಇಟ್ಕೊಂಡು ಅದಕ್ಕೆ ಬೇಕಿರುವಂತ ಸಿದ್ಧತೆಗಳು ಆಗಬೇಕು ಅನ್ನುವಂಥ ಮಾತುಗಳನ್ನ ಹೇಳಿದ್ರು ಮೀಟಿಂಗ್ಗಳಲ್ಲಿ ಬಂದಿರುವಂತ ಸೂಚನೆಗಳು. ಇದೀಗ ಮತ್ತೆ ಮತ್ತೆ ಮೀಟಿಂಗ್ಗಳಾಗ್ತಾ ಇದೆ. ಇದರಲ್ಲಿ ಆರೋಗ್ಯ ಇಲಾಖೆಯ ಸಿದ್ಧತೆ ಬಗ್ಗೆನೂ ಬಹಳ ಮುಖ್ಯವಾಗಿ ಇಲ್ಲಿ ಚರ್ಚೆಗಳಾಗ್ತಾ ಇದೆ. ಗಡಿಯ ಭದ್ರತೆ, ಸೇನೆಯ ನಿಯೋಜನೆ ಹೇಗಿದೆ, ಹಾಗೆ ಆಂತರಿಕ ಭದ್ರತೆ ಯಾವ ರೀತಿಯಾಗಿದೆ, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಆರೋಗ್ಯ ಇಲಾಖೆಯ ಸಿದ್ಧತೆ. ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿದ್ದಾರೆ, ನಾಗರಿಕರ ಮೇಲೆ ದಾಳಿಗಳಾಗ್ತಾ ಇದೆ, ಇವಾಕ್ಯುಯೇಷನ್ ಆಫ್ ಕೋರ್ಸ್ ಆಗ್ತಾ ಇದೆ. ಬಟ್ ಕೆಲವು ಕಡೆಗಳಲ್ಲಿ ಬಾರ್ಡರ್ ಏರಿಯಾಗಳಲ್ಲಿ ಆ ಪ್ರದೇಶದಿಂದ ಬರೋದಕ್ಕೆ ಜನ ಕೂಡ ಒಪ್ತಾ ಇಲ್ಲ. ದೆಹಲಿಯಲ್ಲಿ 3 ಸಚಿವರಿಂದ ಸರಣಿ ಸಭೆಯಾಗಿದೆ. ಸಿಡಿಎಸ್ ಹಾಗೆ 3 ಸೇನಾ ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಸಭೆ ಮಾಡಿದ್ದಾರೆ. ಬಿಎಸ್ಎಫ್ ಹಾಗೆ ಸಿಆರ್ಪಿಎಫ್ ಮುಖ್ಯಸ್ಥರ ಜೊತೆಗೆ ಅಮಿತ್ ಶಾ ಚರ್ಚೆಯನ್ನ ಮಾಡಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಜೆಪಿ ನಡ್ಡಾ ಸಭೆಯನ್ನ ಮಾಡಿದ್ದಾರೆ. 3 ಸಭೆಗಳು. ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ 3 ಸಚಿವರಿಂದ ಸರಣಿ ಸಭೆಗಳಾಗ್ತಾ ಇದೆ. ಗೃಹ ಇಲಾಖೆ, ರಕ್ಷಣಾ ಇಲಾಖೆ, ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆಯಿಂದ ಮೇಲಿಂದ ಮೇಲೆ ಸಭೆಗಳಾಗ್ತಾ ಇದೆ. ಗಡಿ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಹಂಚಿಕೊಳ್ಳಲಾಗ್ತಾ ಇದೆ. ಏನಾಗ್ತಾ ಇದೆ ಅನ್ನೋದರ ರಿಯಲ್ ಟೈಮ್ ರೆಕಾರ್ಡ್ಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಆಂತರಿಕ ಭದ್ರತೆಯ ಕುರಿತಾದಂತ ಚರ್ಚೆಗಳಾಗ್ತಾ ಇದೆ. ಹಾಗೆ ಆರೋಗ್ಯ ಇಲಾಖೆಯ ಸಿದ್ಧತೆ ಬಗ್ಗೆನೂ ಕೂಡ ಮಹತ್ವವಾದಂತ ಚರ್ಚೆ ನಡೆದಿದೆ. ನೋಡಿ, ಒಂದು ಅಮಿತ್ ಶಾ ನೇತೃತ್ವದ ಮೀಟಿಂಗ್, ಕೇಂದ್ರ ಗೃಹ ಇಲಾಖೆಯ ಸಭೆ, ಹಾಗೆ ಕೇಂದ್ರ ರಕ್ಷಣಾ ಇಲಾಖೆಯ ಸಭೆಯ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ರಾಜನಾಥ್ ಸಿಂಗ್ ಅವರು ಕರೆದಿರುವಂತಹ ಸಭೆ, ಜೊತೆಗೆ ಜೆಪಿ ನಡ್ಡಾ ಕೂಡ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ.